ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಿಎಂ ಸಿದ್ದರಾಮಯ್ಯ ಮನೆಗೆ ಸಚಿವರು ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಅತ್ತ ಡಿಕೆ ಬಣ ದೆಹಲಿ ಪರೇಡ್ ನಡೆಸ್ತಾ ಇದ್ರೆ, ಇತ್ತ ಸಿಎಂ ನಿವಾಸದಲ್ಲಿ ಆಪ್ತ ಸಚಿವರು ಶಾಸಕರ ಸಭೆ ಮೇಲೆ ಸಭೆ. ಸಿಎಂ ಸಿದ್ದರಾಮಯ್ಯ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಸಿಎಂ ಭೇಟಿಯಾಗಿ ಆಪ್ತ ಶಾಸಕರು ಸಚಿವರು ತೆರಳುತ್ತಾ ಇದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಸಿಎಂ ನಿವಾಸದಲ್ಲೇ ಇದ್ರು ನಾಯಕರು. ಸಿಎಂ ನಿವಾಸದಿಂದ ಈಗ ಸಚಿವ ಕೆಜೆ ಜಾರ್ಜ್, ಜಮೀರ್, ರಾಜೇಂದ್ರ ರಾಜಣ್ಣ, ಯಾಸಿರ್ ಪಠಾಣ್, ಹಂಪನಗೌಡ ಬಾದರ್ಲಿ ಇವರೆಲ್ಲರೂ ಕೂಡ ತೆರಳಿದ್ದಾರೆ. ಸಿಎಂ ಜೊತೆ 1 ತಾಸಿಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ರು. 2.5 ವರ್ಷ ಪೂರ್ಣ ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಪವರ್ ಶೇರ್ ಆಗುತ್ತಾ, ಪವರ್ ಶಿಫ್ಟ್ ಆಗುತ್ತಾ ಎನ್ನುವ ಚರ್ಚೆ ಜೋರಾಗಿದೆ. ಒತ್ತಡ ತಂತ್ರವಾಗಿ ದೆಹಲಿ ಪರೇಡ್ ನಡೆಸಿದ್ದಾರೆ ಡಿಕೆ ಆಪ್ತ ಬಣದ ಶಾಸಕರುಗಳು. ಇತ್ತ ಸಿಎಂ ನಿವಾಸದ ಬಳಿಯೂ ಕೂಡ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಒಬ್ಬರಾದ ಮೇಲೆ ಒಬ್ಬರು ಆಪ್ತ ಶಾಸಕರುಗಳು, ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಜೊತೆ 1 ತಾಸಿಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಪ್ರತಿತಂತ್ರ ಹೆಣೆಯಲಾಗ್ತಾ ಇದೆಯಾ? ಸಿಎಂ ಭೇಟಿಗೆ ಒಬ್ಬರಾದ ಮೇಲೆ ಒಬ್ಬರು ಶಾಸಕರು, ಸಚಿವರು ಬರ್ತಾ ಇರೋದು ಇನ್ನಷ್ಟು ಕುತೂಹಲವನ್ನ ಹೆಚ್ಚಳ ಮಾಡಿದೆ. ರಾಜಕೀಯ ಚರ್ಚೆ ಗರಿಗೆದರಿದೆ. ಈಗ ಮತ್ತೆ ಕ್ರಾಂತಿಯಾಗೋ ಸಮಯ ಬಂತ. ಹಾಗಿದ್ರೆ 2.5 ವರ್ಷ ಪೂರ್ಣ ಆಗ್ತಾ ಇದ್ದಂತೆ ಈಗ ಪವರ್ ಶೇರಿಂಗ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆಗಳು ಉದ್ಭವ ಆಗಿದೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದ್ದಂತೆ ಬದಲಾವಣೆಯಾಗತ್ತೆ ಅಂತ ಊಹಿಸಲಾಗಿತ್ತು. ಈಗ ಒತ್ತಡ ತಂತ್ರ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನವೆಂಬರ್ ಕ್ರಾಂತಿ ಎನ್ನುವಂತಹ ಹೇಳಿಕೆ ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಬಿಹಾರ ರಿಸಲ್ಟ್ ಬಂದ ಮೇಲೆ ಎಲ್ಲ ತಣ್ಣಗಾಗೋಯ್ತಾ ಅಂತ ಅನಿಸ್ತಾ ಇದೆ. ಹಾಗಾಗಿ ಮತ್ತೆ ಒತ್ತಡ ತಂತ್ರದ ಮೂಲಕ ಅದನ್ನು ಜೀವಂತವಾಗಿಡೋ ಪ್ರಯತ್ನ ಡಿಕೆ ಬಣ ಮಾಡ್ತಿರೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಪ್ರತಿತಂತ್ರ ಸಿಎಂ ನಿವಾಸದ ಬಳಿ ಯಾವ ರೀತಿಯಲ್ಲಿ ಸಾಕ್ತಾ ಇದೆ? ಯಾರೆಲ್ಲ ಬಂದಿದ್ದಾರೆ? ಏನ್ ಚರ್ಚೆಯಾಗಿದೆ? ಏನ್ ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಬಿಹಾರದ ಚುನಾವಣೆ ಅಕಸ್ಮಾತ್ ಕಾಂಗ್ರೆಸ್ಗೆ ಪಾಸಿಟಿವ್ ಬಂದಿದ್ದೇ ಆಗಿದ್ರೆ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಅಥವಾ ಉಳಿದಂತ ಬೇರೆ ಬೇರೆ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿತ್ತು. ಆದರೆ ಯಾವಾಗ ಬಿಹಾರ ಕಾಂಗ್ರೆಸ್ಗೆ ಉಲ್ಟಾ ಹೊಡಿತು, ಹೈಕಮಾಂಡ್ನ ನಾಯಕರು ಕೂಡ ಮೌನವನ್ನು ವಹಿಸಿದ್ರು. ಆ ಮೌನವನ್ನ ಸಹಿಸಿಕೊಳ್ಳುವಂತಹ ಒಂದು ಸಮಯ ಇದಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಅನಿಸಿದ ತಕ್ಷಣವೇ ಇದೀಗ ಶಾಸಕರು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ದೆಹಲಿಗೆ ಹೋಗಿ ಹೈಕಮಾಂಡ್ನ ನಾಯಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒತ್ತಡವನ್ನ ಹೈಕಮಾಂಡ್ನ ಮೇಲೆ ಹಾಕುವ ಮೂಲಕ ಎಲ್ಲೋ ಒಂದು ಕಡೆ ಸಹಜವಾಗಿ ಕಾಂಗ್ರೆಸ್ ಎಲ್ಲವೂ ಕೂಡ ತಣ್ಣಗಿದೆ ಅಂತ ಮೇಲ್ನೋಟಕ್ಕೆ ಅನಿಸಬಹುದು. ಆದರೆ ಒಳಗಿಂದ ಒಳಗೆ ಸುನಾಮಿಯ ರೀತಿಯಲ್ಲಿ ಎಲ್ಲ ನಾಯಕರು ವರ್ತಿಸ್ತಾ ಇದ್ದಾರೆ. ಪ್ರತ್ಯೇಕವಾದಂಥ ಸಭೆಗಳಾಗ್ತಾ ಇದ್ದಾವೆ. ಅವರವರ ಲೆಕ್ಕಾಚಾರದ ಆಧಾರದ ಮೇಲೆ ತಂತ್ರಗಾರಿಕೆಗಳು ನಡೀತಾ ಇದ್ದಾವೆ. ಸಮುದಾಯವಾರು ಅವಕಾಶಗಳು ಎಲ್ಲಾದರೂ ಸಿಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಆಯಾಯ ಸಮುದಾಯದ ನಾಯಕರು ತಮ್ಮ ತಮ್ಮ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಮುಖ್ಯಮಂತ್ರಿಗಳ ನಿವಾಸದಲ್ಲೂ ಕೂಡ ಒಂದು ಮೆಕ್ಕೆಜೋಳಕ್ಕೆ ಖರೀದಿಗೆ ಸಂಬಂಧಪಟ್ಟ ಹಾಗೆ ರೈತರ ಸಮಸ್ಯೆ ಇತ್ತು. ಅದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಗೆ ಮುಂಚಿತವಾಗಿ ಒಂದಷ್ಟು ಸಚಿವರು, ಶಾಸಕರು, ಸಿದ್ದರಾಮಯ್ಯನವರ ಆಪ್ತರು ಯಾರು ಸಚಿವ ಸ್ಥಾನಗಳ ಮೇಲೆ ಆಕಾಂಕ್ಷೆಯನ್ನ ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಹೈಕಮಾಂಡ್ ಇದುವರೆಗೂ ಕೂಡ ತನ್ನ ನಿಲುವು ಏನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿಲ್ಲ, ಅಥವಾ ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ ಅನ್ನೋ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿಲ್ಲ, ಅಥವಾ ಕನಿಷ್ಠ ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ ಆಗಲ್ವಾ ಅನ್ನೋ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿಯನ್ನ ಹೈಕಮಾಂಡ್ ಕೊಟ್ಟಿಲ್ಲ. ಈ ಕಾರಣಕ್ಕೋಸ್ಕರ ಗೊಂದಲಗಳು ತಾರಕಕ್ಕೇರಿದ್ದಾವೆ. ಆಯಾಯ ನಾಯಕರು ಅವರವರ ಲೆಕ್ಕಾಚಾರದ ಆಧಾರದ ಮೇಲೆ ಏನೇನು ಬೇಕೋ ಆಯಾಯ ರೀತಿಯ ತಂತ್ರಗಾರಿಕೆಯನ್ನು ಹೆಣ್ತಾ ಇದ್ದಾರೆ. ಕೊನೆಗೆ ಅದೆಲ್ಲವನ್ನು ಕೂಡ ತಂದು ಮಾಧ್ಯಮಗಳ ತಲೆಗೆ ಕಟ್ಟುವಂಥ ಕೆಲಸವೂ ಕೂಡ ಕೆಲವೊಂದಿಷ್ಟು ಸಚಿವರಿಂದ ನಡೀತಾ ಇದೆ. ಆದರೆ ದೆಹಲಿಗೆ ಹೋಗಿ ಅಂತ ಹೇಳಿದ್ದು ಮಾಧ್ಯಮಗಳಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವರ ಪರಿ ಧ್ವನಿ ಎತ್ತಿ ಅಂತ ಹೇಳಿದ್ದು ಮಾಧ್ಯಮಗಳಲ್ಲ. ದೆಹಲಿಗೆ ಫ್ಲೈಟ್ ಬುಕ್ ಮಾಡಿಕೊಂಡು ತಾವೇ ಹೋದಂತಹ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇರುವಂಥದ್ದನ್ನ ಹೈಕಮಾಂಡ್ ಒಂದು ಗೊಂದಲವನ್ನ ಬಗೆಹರಿಸುವಂಥ ಕೆಲಸವನ್ನ ಈ ಕ್ಷಣಕ್ಕೆ ಮಾಡಬೇಕಾಗಿತ್ತು. ಆದರೆ ಈ ಕ್ಷಣದ ತನಕವೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಚಾರದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟೇ ಇಲ್ಲ.
ಅವ್ರದೇ ರಾಜ್ಯದಲ್ಲಿ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಆ ಗೊಂದಲಗಳನ್ನ ಮೊಳಕೆಯಲ್ಲಿಯೇ ಚಿವುಟುವಂತ ಕೆಲಸವನ್ನ, ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಬೇಕಂತ ಬಹುದೊಡ್ಡ ಜವಾಬ್ದಾರಿ ಕೂಡ ಅವರ ಹೆಗಲ ಮೇಲಿದೆ ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಆಪ್ತ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಹೈಕಮಾಂಡ್ ಮೇಲೆ ಒಂದು ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಈ ಒತ್ತಡ ಇನ್ನೊಂದಷ್ಟು ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳೇ ಕಂಡು ಬರ್ತಿದ್ದಾವೆ ಹೊರತು ಇದು ಇಲ್ಲಿಗೆ ತಣ್ಣಗಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಿನ್ನೆ ಒಂದು ಶಾಸಕರ ತಂಡ ಹೋದ ಹಾಗೇನೆ ನಾಳೆ, ನಾಡಿದ್ದು, ಭಾನುವಾರ, ಸೋಮವಾರ ಮತ್ತೊಂದಷ್ಟು ಶಾಸಕರ ತಂಡ ಹೋಗೋದಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಯಾರೆಲ್ಲ ಶಾಸಕರು DK ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಪಾಸಿಟಿವ್ ಆದಂಥ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ತಮಗೂ ಅನುಕೂಲ ಆಗಬಹುದು ಅನ್ನುವಂಥ ಒಂದು ಸಾಫ್ಟ್ ಕಾರ್ನರ್ನ ಹೊಂದಿದ್ದಾರೆ, ಅಂಥ ಶಾಸಕರನ್ನ ಸಂಪರ್ಕಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಆ ಎಲ್ಲ ಶಾಸಕರು ಕೂಡ ದೆಹಲಿಗೆ ಹೋಗಿ ಕೂತ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಮಾನ ಮರ್ಯಾದೆ ಹರಾಜಿಗೆ ತಂದಿಡುತ್ತೇನೋ ಅನ್ನುವಂಥ ಆತಂಕ ಕೂಡ ಕಾಂಗ್ರೆಸ್ನ ಕೆಲ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಒಂದು ಸಹಜವಾದಂಥ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಆ ಪ್ರೆಷರ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಳೆದ ಹಲವಾರು ತಿಂಗಳುಗಳಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಿಲ್ಲ. ಈಗ ಬಂದು ಇಲ್ಲಿಯ ಗೊಂದಲಗಳನ್ನು ಬಗೆಹರಿಸುವಂಥ ಪ್ರಯತ್ನಗಳನ್ನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ಶಾಸಕಾಂಗ ಸಭೆ ಕರಿಬೇಕು ಅಥವಾ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತನ್ನ ನಿರ್ಣಯ ಏನಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಸೃಷ್ಟಿಯಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು DK ಶಿವಕುಮಾರ್ ಅವರ ಪರವಾಗಿ ನಿಂತಿರುವಂಥ ಶಾಸಕರು ಒತ್ತಡವನ್ನು ಹೇರ್ತಾ ಇರುವಂಥದ್ದು ಇದು ಸೂಕ್ತ ಸಂದರ್ಭ. ಸರ್ಕಾರ ರಚನೆಯಾಗಿ 2.5 ವರ್ಷ ಆಗಿದೆ, ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಇದ್ದೀವಿ ಮತ್ತು ಪವರ್ ಶೇರಿಂಗ್ ಅನ್ನುವಂಥ ಮಾತುಕತೆ 2023ರಲ್ಲಿ ನಡೆದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಕಾಂಗ್ರೆಸ್ನ 5-6 ಮಂದಿ ಹೈಕಮಾಂಡ್ನ ನಾಯಕರಿಗೆ ಮಾತ್ರ ಗೊತ್ತಿತ್ತು. ಆ ವಿಚಾರವನ್ನ ಬಹಿರಂಗವಾಗಿ ನೀವು ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನ ಕೊಟ್ರೆ ನಾವು ಮುಂದೆ ಸರ್ಕಾರದ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. 2028ರ ಚುನಾವಣೆಯ ದೃಷ್ಟಿಯಿಂದ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನ ಕೊಡಬೇಕು ಅನ್ನುವಂಥ ಒತ್ತಡವನ್ನ ಇದೀಗ DK ಶಿವಕುಮಾರ್ ಪರ ಇರುವಂತಹ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. KH ಮುನಿಯಪ್ಪನಂತ ಹಿರಿಯ ಸಚಿವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿಯೇ ಇದೀಗ ಕಾಂಗ್ರೆಸ್ನ ಮುಂದಿನ ನಡೆ ಏನು ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯನವರು ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ, ಸರ್ಕಾರ ಗಟ್ಟಿಯಾಗಿದೆ, ನಾನು ಗಟ್ಟಿಯಾಗಿದ್ದೀನಿ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಿರ್ಬೋದು. ಆದರೆ ಇವತ್ತು DK ಶಿವಕುಮಾರ್ ಪರ ಇರುವಂತಹ ಶಾಸಕರ ಸಂಖ್ಯೆ ಇವತ್ತು 15 ಇದೆ, ನಾಳೆ 20 ಆಗ್ಬೋದು, ಇನ್ನೊಂದು ದಿನದಲ್ಲಿ ಅದು 50ರ ತನಕ ರೀಚ್ ಆದ್ರೆ ಕಾಂಗ್ರೆಸ್ ಹೇಗೆ ಆ ಗೊಂದಲಗಳನ್ನ ಸರಿಪಡಿಸುತ್ತೆ? ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಬೇರೆ ಬೇರೆ ರಾಜ್ಯಗಳನ್ನ ಕಳೆದುಕೊಂಡು ಕೂತಿರುವಂತಹ ಕಾಂಗ್ರೆಸ್ಗೆ ಕರ್ನಾಟಕ ಒಂದು ಅಸೆಟ್. ಆ ಅಸೆಟ್ ಅನ್ನ ಈ ಗೊಂದಲಗಳ ಕಾರಣದಿಂದ ಬೇರೆ ಬೇರೆ ರೀತಿಯ ರಾಜಕೀಯ ಸ್ವರೂಪಗಳು ಪಡೆದುಕೊಳ್ಳೋದಕ್ಕೆ, ಅಭಿವೃದ್ಧಿ ಕುಂಠಿತ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅನ್ನುವಂಥ ಆತಂಕವನ್ನ ಸಹಜವಾಗಿಯೇ ಕಾಂಗ್ರೆಸ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಾಹ್ನ 3:30ಯಿಂದ 4 ಗಂಟೆಯ ವೇಳೆಗೆ ಬೆಂಗಳೂರಿಗೆ ಆಗಮಿಸಬಹುದು. ಸದ್ಯಕ್ಕೆ ಸಿದ್ದರಾಮಯ್ಯನವರ ನಿವಾಸ ಒಂದು ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲೂ ನಿನ್ನೆ ನಡೆದಂತಹ ಮೀಟಿಂಗ್ ಬಳಿಕ ಅವರು ಕೂಡ ಒಂದು ಪವರ್ ಸೆಂಟರ್ ಅನ್ನುವಂಥದ್ದನ್ನ ಸಾಬೀತು ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಗೊಂದಲಗಳು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದಾವೆ. ಪ್ರತಿಮಾ, ಎಸ್ ಪ್ರಸನ್ನ, ಮತ್ತೆ ಸಂಪರ್ಕಿಸ್ತೀನಿ. DK ಆಪ್ತರು ದೆಹಲಿ ಯಾತ್ರೆ ಕೈಗೊಂಡಿದ್ರೆ ಇತ್ತ CM ಆಪ್ತ ಬಣ CM ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ಮೇಲೆ ಚರ್ಚೆ ನಡೆಸಿದ್ರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH